ಕಾವೇರಿ ವಿಚಾರಕ್ಕೆ ಬಂದ್ಗೆ ಏನು ಕರೆ ಕೊಟ್ಟಿದ್ರು, ಆ ಬಂದ್ಗೆ ಈಗ ಕೆಲವೊಂದಿಷ್ಟು ಗೊಂದಲಗಳು ನಿರ್ಮಾಣ ಆಗಿರುವಂಥದ್ದು. ಕೆಲವೊಂದಿಷ್ಟು ಸಂಘಟನೆಗಳು ಬಂದ್ ಮಾಡ್ತೀವಿ ಅನ್ನುವಂಥ ಹೇಳಿಕೆ ಕೊಟ್ಟಿದ್ರೆ, ಇನ್ನು ಕೆಲವರು ಏನು ಬಂದ್ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕರವೇ ರಾಜ್ಯಾಧ್ಯಕ್ಷರಾದಂಥ ಶಿವರಾಮೇಗೌಡರು ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್, ಬಂದ್ ವಿಚಾರದಲ್ಲಿ ನಿಮ್ಮ ನಿಲುವು ಏನಂತೀವಿ? ಸರ್, ವಾಸ್ತವ ಸ್ಥಿತಿಯನ್ನು ಅರಿತುಕೊಂಡು ನಾವು ಇದನ್ನು ಪ್ರತಿಷ್ಠೆಯಾಗಿ ತಗೊಳ್ಳಲ್ಲ, ಆತ್ಮಗೌರವವಾಗಿ ತೊಗೊತೀವಿ. ಈಗ ಬಂದ್ ಮಾಡುವಂಥ ಸ್ಥಿತಿ ರಾಜ್ಯ ಇಲ್ಲ. ಯಾಕಂದರೆ ನಮಗೆ ಸಾಕಷ್ಟು ಮಳೆ ಆಗಿದೆ. ತಮಿಳ್ನಾಡಿಗೂ ನ್ಯಾಯಾಂಗದ ಪರವಾಗಿ ಸಾಕಷ್ಟು ನೀರು ಹರಿದೋಗಿದೆ. ಪ್ರಕೃತಿನೇ ಆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಮತ್ತು ರೈತರ ನಾಲೆಗಳಿಗೆ ನೀರನ್ನು ತುಂಬಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಾಳೋ ಸರ್ಕಾರ, ನಾವು ನಿಮ್ಮ ಪರ, ನಾವು ನಿಮ್ಗೆ ಅನ್ಯಾಯ ಮಾಡಲ್ಲ ಅನ್ನೋ ಭರವಸೆ ಕೊಟ್ಟು ಹೋರಾಟಗಾರರ ಜೊತೆ ನಾನು ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಇವೆಲ್ಲದರ ನಡುವೆ ಇವತ್ತು ಬಂದ್ ಮಾಡುವಂಥ ಸ್ಥಿತಿಯಲ್ಲಿ ಜನ ವಾಸ್ತವವನ್ನು ಅರಿತುಕೊಂಡು ಈ ಬಂದ್ ಬೇಡ ಅಂತಕ್ಕಂಥ ತೀರ್ಮಾನವನ್ನು ಒಕ್ಕೂಟದ ಬಹಳಷ್ಟು ಸಂಘಟನೆಯವರು ಈ ಅಭಿಪ್ರಾಯನ ವ್ಯಕ್ತಪಡಿಸಿರೋದ್ರಿಂದ ನಾವು ಸಹ ಬಂದು ಸೂಕ್ತ ಅಲ್ಲ ಅಂತೇಳಿ ಈ ಬಂದಿಂದ ನಾವು ವಾಪಸ್ ಬಂದಿದ್ದೀವಿ ಅಂತ ಹೇಳಿದ್ವಿ. ಈಗ ಬಂದ್ ಘೋಷಣೆ ಮಾಡುವಾಗ ನೀವೆಲ್ಲರೂ ಸೇರಿ ಒಂದು ಕನ್ನಡ ಪರ ಒಕ್ಕೂಟಗಳೆಲ್ಲ ಒಂದು ಸಭೆ ಮಾಡಿದ್ರಿ. ಈಗ ಬಂದ್ ಹಿಂಪಡೆಯುವ ವಿಚಾರದಲ್ಲಿ ಏನಾದರೂ ಸಭೆ ಮಾಡಿ ಒಂದು ನಿರ್ಧಾರವನ್ನು ಪ್ರಕಟ ಮಾಡಿದರೆ ಈ ಗೊಂದಲ ಇರಲಿಲ್ಲ ಅನ್ನುವಂಥ ಮಾತು ಸರ್. ಖಂಡಿತವಾಗೂ ನೀವು ಹೇಳೋ ಮಾತು ಸತ್ಯ. ಯಾಕಂದರೆ ಕರ್ನಾಟಕ ಬಂದ್ಗೆ ಕರೆ ಕೊಡುವಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಭಾಳ ವಿಕೋಪಕ್ಕೆ ಹೋಗಿತ್ತು. ಎಲ್ಲ ಸಂಘಟನೆಯವ್ರನ್ನ ಕರೆದಿದ್ರು. ಅದಾದಮೇಲೆ ಸಮಸ್ಯೆಗಳು ಬಗೆಹರಿತಿದ್ದಂಗೆ ಎಲ್ಲರನ್ನ ಕರೆದು ಏನು ತೀರ್ಮಾನ ಅಂತ ಕೈಗೊಳ್ಳಬೇಕು ಅಂತಕ್ಕಂಥ ವಿಷಯದಲ್ಲಿ ಯಾರೂ ಆ ಪ್ರಯತ್ನವನ್ನು ಮಾಡಲಿಲ್ಲ. ನಾವು ಸಭೆ ಕರೀತಾರೆ, ನಮ್ಮ ಅಭಿಪ್ರಾಯ ಮಂಡಿಸೋಣ, ತಿಳಿಸೋಣ ಅಂತಿದ್ವಿ. ಆ ತಿಳಿಸೋದಕ್ಕೆ ಅವಕಾಶ ಅವರೇ ಕೊಡಲಿಲ್ಲ. ಅವಾಗ ನಾವು ವೈಯಕ್ತಿಕ ನಿರ್ಧಾರ ತೊಗೋಬೇಕಾಗತ್ತೆ. ಬಂದ್ ಮಾಡೋಕ್ಕೆ ರಾಜ್ಯದ ಜನ ಇದು ಸೂಕ್ತವಾದ ಸಭೆ ಅಲ್ಲ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದ್ರಿಂದ ನಾವು ಜನರ ಭಾವನೆಗೆ ವಿರುದ್ಧವಾಗಿ ಬಂದ್ ಮಾಡೋದು ಸರಿಯಲ್ಲ ಅಂತ ಯೋಚಿಸಿ ನಾವು ಬಂದಲ್ಲಿ ಭಾಗವಹಿಸ್ತಿಲ್ಲ ಅನ್ನೋದು ತಿಳಿಸೋಕ್ಕೆ ಇಚ್ಛೆಪಡ್ತೀವಿ. ಈ ಒಂದು ವಿಚಾರ ಎಲ್ಲೋ ಈಗ ಕನ್ನಡ ಪರ ಸಂಘಟನೆಗಳೆಲ್ಲ ನಡುವೆನೇ ಏನೋ ಒಂದು ಕಡೆ ಗೊಂದಲ ಇದೆಯಾ ಅನ್ನುವಂಥ ಮಾತು ಹುಟ್ಟುಕೊಳ್ಳುತ್ತೆ ಸರ್. 100ಕ್ಕೆ 100ರಷ್ಟು ಯಾರಲ್ಲೂ ಗೊಂದಲ ಇಲ್ಲ. ವಾಸ್ತವವನ್ನು ಅರಿತುಕೊಂಡು ಮಾಡೋದಾರೆ ಯಾವ ಕನ್ನಡ ಪರ ಸಂಘಟನೆಯಲ್ಲೂ ಗೊಂದಲ ಇಲ್ಲ. ಇದು ಪ್ರತಿಷ್ಠೆಯೇ ಬಂದಲ್ಲ, ಇದು ಆತ್ಮಗೌರವಕ್ಕೆ ಸಂಬಂಧಪಟ್ಟಂಥ ವಿಷಯ. ನಮಗೆ ತಮಿಳ್ನಾಡಿಗೆ ನೀರು ಹರಿಸಿದ್ದೀವಿ, ನಮ್ಮ ರೈತರಿಗೆ ನೀರು ಬಂದಿದೆ, ಸಾಕಷ್ಟು KRS 110 ಅಡಿ ಬಂದಿದೆ. ಇನ್ನೇನಿಗೆ ಬಂದ್ ಮಾಡಬೇಕು? ಜನ ಕೇಳಿದಾಗ ಉತ್ತರ ನಮ್ಮಲ್ಲಿ ಇರಬೇಕಲ್ಲ. ಆ ಉತ್ತರ ಇಲ್ದಲೇ ಇದ್ದ ಕಾಲದಲ್ಲಿ ಬಂದ್ ಬೇಡ ಅಂತಕ್ಕಂಥ ನಿರ್ಧಾರ ಸಾಮಾನ್ಯ. ಆ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಯಾವ ಗೊಂದಲನೂ ಇಲ್ಲ. ಇಲ್ಲಿ ಯಾರೂ ಪ್ರತಿಷ್ಠೆಯಾಗಿ ತೆಗೆದುಕೋಬಾರ್ದು. ಇದು ಆತ್ಮಗೌರವದ ಪ್ರಶ್ನೆ. ಮುಂದೆ ಸಮಸ್ಯೆಗಳಿದೆ, ಅದಕ್ಕೆ ಹೋರಾಟವನ್ನು ನಿರಂತರವಾಗಿ ಇಟ್ಕೊಳ್ಳೋ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಈಗ ಸರ್, ವಾಟಾಳ್ ಅವರ ನೇತೃತ್ವದಲ್ಲಿ ನೀವೆಲ್ಲ ಒಂದಾಗಿದ್ರಿ, ನೀವೆಲ್ಲ ಇದು ಬಂದ್ಗೂ ಕರೆ ಕೊಟ್ಟಿದ್ರಿ. ಅವ್ರ ಜೊತೆ ಏನಾದರೂ ಮಾತಾಡುವ ಪ್ರಯತ್ನ ಮಾಡಿದ್ರೆ ಸರ್ ನೀವು? ನೋಡಿ, ಇದು ಅವ್ರ ಜೊತೆ ಮಾತಾಡೋದು ಇವ್ರ ಜೊತೆ ಮಾತಾಡೋದನ್ನ ಪ್ರಶ್ನೆ ಇಲ್ಲ. ಬಂದ್ಗೆ ಹೆಂಗೆ ಕರೆ ಕೊಟ್ಟು ಜನರನ್ನ ಸಂಘಟಿಸಿದ್ರೆ ಅಭಿಪ್ರಾಯಕ್ಕೂ ಸಂಘಟಿಸಬೇಕಾಗಿತ್ತು. ಇದು ಯಾಕೆ ಮಾಡಲಿಲ್ಲ ಅಂತಕ್ಕಂಥದ್ದು ನೀವು ಅವ್ರನ್ನೇ ಪ್ರಶ್ನೆ ಕೇಳಬೇಕಾಗತ್ತೆ. ಯಾಕಂದರೆ ಇಲ್ಲಿ ಯಾವುದು ಸರ್ವಾಧಿಕಾರ ಅನ್ನೋದು ಇರಬಾರ್ದು, ಡಿಕ್ಟೇಟರ್ಶಿಪ್ ಬರಲೇಬಾರ್ದು. ನಾವ್ಯಾರು ಹಿಟ್ಲರ್ನ ಮುಖವಾಡ ಆಡ್ಕೊಂಡು ಸಂಘಟನೆ ಕಟ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಜನರ ಭಾವನೆಗೆ ವಿರುದ್ಧವಾಗಿ ನಾವು ಹೋಗಬಾರ್ದು ಅನ್ನೋ ತೀರ್ಮಾನ ನಮ್ಮ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಸಂಘಟನೆಗಳು ಹೋಗಬೇಕು ಅನ್ನೋದು ತಿಳಿಸೋಕ್ಕೆ ಇಚ್ಛೆ ಪಡ್ತೀನಿ ಸರ್. ಈಗ ಆಗಸ್ಟ್ 13ಕ್ಕೆ ಕೋರ್ಟ್ನಲ್ಲೂ ಈ ವಿಚಾರ ಬರಲಿದೆ. ಅಲ್ಲೊಂದು ವೇಳೆ ಈ ಕರ್ನಾಟಕದ ಪರ ಹಿನ್ನಡೆ ಆದರೆ ಅವಾಗೇನು ನಿಮ್ಮ ನಿರ್ಧಾರ? 13ನೇ ತಾರೀಕು ಅಂತಲ್ಲ, ಯಾವತ್ತು ಕರ್ನಾಟಕದ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಇದು ಜನರ ಕರ್ತವ್ಯ. ಅವರು ಇಳಿಬೇಕು, ಕನ್ನಡ ಪರ ಸಂಘಟನೆಯವರು ಸಹ. ಅಂಥ ಸಂದರ್ಭ ಬಂದರೆ ಹೋರಾಟ ನಿರಂತರವಾಗಿರುತ್ತೆ. ಅದಕ್ಕೆ ಒಕ್ಕೂಟದ ವ್ಯವಸ್ಥೆ ನಾವು ಇದೀವೋ ಇಲ್ವೋ ಅನ್ನೋದನ್ನ ತೋರಿಸ್ಬೇಕಾಗತ್ತೆ. ಇದಿಷ್ಟು ಶಿವರಾಮೇಗೌಡರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.